ಪ್ರತಿ ವಾರ ನನ್ನಲ್ಲಿ ನಮ್ಮ ಫಾರ್ಮ್ನಲ್ಲಿ ರೈತರಿಗೆ ಫ್ರೀ ಟ್ರೈನಿಂಗ್ ಇರುತ್ತೆ. ಯಾವುದೇ ನಾನು ಅಮೌಂಟ್ ತಾಳಲ್ಲ ಟ್ರೈನಿಂಗ್. ಅವ್ರು ಮರಿ ತೊಗೊಳ್ಳಿ, ನನ್ನ ಹತ್ರ ತಗೊಳ್ಳೋದಲ್ಲೇ ಇರಲಿ, ಬಟ್ ಕಡಪಕ್ಷ ತಿಳ್ಕೊಂಡು ಹೋಗಲಿ. ಅವನು 10 ಕೋಳಿ ಸಾಕಲಿ 100 ಕೋಳಿ ಸಾಕಲಿ, ಅವರಿಗೆ ಟ್ರೈನಿಂಗ್ ಇರುತ್ತೆ, ಫ್ರೀ ಟ್ರೈನಿಂಗ್ ಇರುತ್ತೆ. ನಾನು ಅಡ್ರೆಸ್ನ ಕೊಡ್ತೀನಿ. ಯಾವ ಫಾರ್ಮ್ ನಂದು 3-4 ಫಾರ್ಮ್ಸ್ ಇದೆ. ಅವ್ರು ನನಗೆ ಕಾಲ್ ಮಾಡಿದ್ರೆ ನಾನು ಯಾವ ಫಾರ್ಮ್ನಲ್ಲಿ ಟ್ರೈನಿಂಗ್ ಇರುತ್ತೆ ಅಂತ ಹೇಳ್ತೀನಿ. ನಿಯರ್ ಬೈ ಅವ್ರಿಗೆ ಯಾವುದಿರುತ್ತೆ ಆ ಫಾರ್ಮ್ನ ಬಂದು ವಿಸಿಟ್ ಮಾಡಲಿ. ನಿಮಗೆ ಮುಂಚೆನೇ ಕೋಳಿ ಇದು ಒಂದು ಪ್ರಾಣಿ, ಕಾಯಿಲೆ ಬಂದೇ ಬರುತ್ತೆ. ಈಗ ಕಾಯಿಲೆ ಬರಬಾರ್ದಂತಲೇ ನಾನು ಏನು ಮಾಡ್ತೀನಿ, 7 ದಿವಸಕ್ಕೆ 14 ದಿವಸಕ್ಕೆ 21 ದಿವಸಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟಿರ್ತೀನಿ. ಅದಾದ ನಂತರ ND ಮಾಡಿಸಿರ್ತೀನಿ, ಅದಾದ ನಂತರ ಫೋಲ್ಫಾಕ್ಸ್ ಮಾಡಿಸಿರ್ತೀನಿ. ಇದಲ್ಲದೆ ಏನಾದರೂ ಕಾಯಿಲೆ ಬಂದರೆ ತಕ್ಷಣ ನನಗೇನಾದರೂ ತಿಳಿಸಿದ್ರೆ ಅದಕ್ಕೆ ಏನು ಮೆಡಿಸಿನ್ಸ್ ಅಂತ ನಾನು ಕಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ನನಗೆ 27ನೇ ದಿವಸ ಮರಿ ಇದು. ಇಲ್ಲಿ 10,000 ಮರಿ ಇದೆ. ಈ 10,000 ಮರಿನೂ ಆಲ್ರೆಡಿ ನಾನು ರೈತರಿಗೆ ಬುಕ್ ಮಾಡ್ಕೊಂಡಿದ್ದೀನಿ. ಈ 10,000 ಮರಿ ಪೂರ್ತಿ ಕಾವೇರಿ ಮರಿ ಮೊಟ್ಟೆ ಪರ್ಪಸ್ಗೆ ಮಾಡಿರ್ತೀವಿ. ಇದು ಮೊಟ್ಟೆ ಪರ್ಪಸ್ಗೆ. ನಾನು ಬರೀ ಮೊಟ್ಟೆ ಪರ್ಪಸ್ಗಲ್ಲ, ಮೀಟ್ ಪರ್ಪಸ್ಗೂ ನಾನು ಮರಿ ಕೊಡ್ತೀನಿ. ನಿಮಗೆ 1 ದಿವಸದ್ದು ಕೊಡ್ತೀನಿ, 1 ತಿಂಗಳು ಮರಿ ಕೊಡ್ತೀನಿ. ಯಾವುದು ಪ್ಯೂರ್ ನಾಟಿ ಕೊಡ್ತೀನಿ, ಮೈಸೂರು ನಾಟಿ ಕೊಡ್ತೀನಿ, ಅಸೀಲ್ ಕೊಡ್ತೀನಿ, ಸೋನಾಲಿ ಕೊಡ್ತೀನಿ. ಅದ್ರ ಜೊತೆ ಮೊಟ್ಟೆಗೆ ಅಂದರೆ ಕಾವೇರಿ ಕೊಡ್ತೀನಿ. ಹಾಯ್, ಹಲೋ, ನಮಸ್ತೆ. ನಮ್ಮೂರ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ರೈತ ಬಾಂಧವರೇ, ಇವತ್ತು ನಾನು ಒಬ್ಬರು ರೈತರ ಪರಿಚಯವನ್ನು ಮಾಡಿಕೊಡೋದಕ್ಕೆ, ಜೊತೆಗೆ ಮನುಷ್ಯ ಯಾವುದೋ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಾಗ ಆ ವೃತ್ತಿಯಲ್ಲಿ ಯಾವ ರೀತಿ ಸಕ್ಸಸ್ ಕಾಣಬೇಕು ಅನ್ನೋದರ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದಕ್ಕೆ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಾನಿವತ್ತು ಒಂದು ಕೋಳಿ ಸಾಕಾಣಿಕೆಯಲ್ಲಿ ಸಕ್ಸಸ್ ಕಂಡಂತಹ ರೈತರ ಪರಿಚಯವನ್ನು ಮಾಡಿಕೊಡೋದಕ್ಕೆ ಬಂದಿದ್ದೇನೆ. ಬನ್ನಿ, ಅವರ ಕೋಳಿ ಸಾಕಣೆ ಹೇಗಿದೆ, ಆ ಒಂದು ಕೋಳಿ ಸಾಕಣೆಯಲ್ಲಿ ಯಾವ ರೀತಿಯಾದಂತಹ ಲಾಭವನ್ನು ಪಡಿತಾ ಇದ್ದಾರೆ, ಮತ್ತು ಯಾವ ರೀತಿ ಮಾಡಬೇಕು, ಯಾವುದೇ ಒಂದು ಕೆಲಸವನ್ನಾಗಲಿ ನಾವು ಯಾವ ರೀತಿ ಶ್ರದ್ಧೆ ವಹಿಸಿ ಮಾಡಿದಾಗ ಅದರಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಅನ್ನೋದರ ಮಾಹಿತಿಯನ್ನು ನಾನಿವತ್ತು ನಿಮಗೆ ಕೊಡ್ತಾ ಇದ್ದೇನೆ. ಕೋಳಿ ಸಾಕಾಣಿಕೆಯಲ್ಲಿ ಇವತ್ತು ನಮ್ಮ ವೇಣು ಸರ್ ಅವರು ಯಾವ ರೀತಿ ಸಕ್ಸಸ್ ಕಂಡಿದ್ದಾರೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಮ್ಮ ಯುವ ಜನತೆಗೆ ಕೊಡೋದಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಮೊದಲನೇದಾಗಿ ತಮ್ಮ ಪರಿಚಯ ಮಾಡಿ. ನನ್ನ ಹೆಸರು ಬಂದುಬಿಟ್ಟು ವೇಣು ಅಂತ. ನನ್ನ ಫಾರ್ಮ್ ಬಂದುಬಿಟ್ಟು ಒಂದು 3 ಕಡೆ ಫಾರ್ಮ್ಸ್ ಇದೆ. ಅದರಲ್ಲಿ ಇದು ಒಂದು ಫಾರ್ಮು. ಇಲ್ಲಿ ನಾನೇನು ಮಾಡ್ತೀನಿ, ರೈತರುಗಳಿಗೆ ಮರಿಗಳನ್ನ ಕೊಡ್ತಾಯಿದ್ದೀನಿ. ಅಂದರೆ ಯಾರು ಕೋಳಿ ಸಾಕಾಣಿಕೆ ಮಾಡ್ತಾರೆ, 1 ದಿವಸದ ಮರಿ ಆಗ್ಬೋದು, 1 ತಿಂಗಳು ಮರಿ ಆಗ್ಬೋದು, 2 ತಿಂಗಳು ಮರಿ ಆಗ್ಬೋದು, ನಾನು ಕೊಡ್ತಾಯಿದ್ದೀನಿ. ಇಲ್ಲಿ ನಿಮಗೆ ನಾನು ಫಾರ್ಮ್ನ ತೋರಿಸ್ಕೊಂಡು ಹೋಗ್ತೀನಿ, ನೀವು ಬನ್ನಿ ಸರ್. ಸ್ಟಾರ್ಟಿಂಗ್ ಇಲ್ಲಿಂದ ಸ್ಟಾರ್ಟಿಂಗ್ ನಾನು ಇದು ಬ್ರೂಡಿಂಗ್ ಸೆಟಪ್ ಸರ್. ಈ ನಾನು ಒಂದು ದಿನದ ಮರಿನ ತರಿಸಿದ್ರೆ ಇದು ಬ್ರೂಡಿಂಗ್ ಸೆಟಪ್. ಈ ಬ್ರೂಡಿಂಗ್ ಸೆಟಪ್ನಲ್ಲಿ ನಾನು ನೋಡಿರಿ, ಇವತ್ತು ನನಗೆ ನೈಟ್ ಮತ್ತೆ ಮರಿ ಬರ್ತಾಯಿದೆ, ಒಂದು ಮರಿ ಬರ್ತಾಯಿದೆ. ಇಲ್ಲಿ ಈ ಬ್ರೂಡಿಂಗ್ ಸೆಟಪ್ನಲ್ಲಿ ನನಗೆ ಏನು ಫೀಡರು ಡ್ರಿಂಕರು ಎಲ್ಲ ನನಗೆ ಆಲ್ರೆಡಿ ಕ್ಲೀನ್ ಮಾಡಿಸಿ ಇಟ್ಕೊಂಡಿದ್ದೀನಿ. ನಾನು ಗ್ಯಾಸ್ ಬ್ರೂಡಿಂಗ್ ಮಾಡ್ತೀನಿ, ಏಕೆಂದರೆ 1 ದಿವಸದ ಮರಿನ ನಾನು 21 ಡೇಸು ಬ್ರೂಡಿಂಗ್ ಮಾಡಬೇಕು. ಆ ಬ್ರೂಡಿಂಗ್ ಸೆಟಪ್ ಇದೆ. ಇದು ಬಂದುಬಿಟ್ಟು ನೆಕ್ಸ್ಟ್ ಇಲ್ಲಿದೆ ನೋಡಿ. ಇದು ಆಲ್ರೆಡಿ ನನಗೆ 27ನೇ ದಿವಸದ ಮರಿ ಇದು. ಇಲ್ಲಿ 10,000 ಮರಿ ಇದೆ. ಈ 10,000 ಮರಿನೂ ಆಲ್ರೆಡಿ ನಾನು ರೈತರಿಗೆ ಬುಕ್ ಮಾಡ್ಕೊಂಡಿದ್ದೀನಿ. ಈ 10,000 ಮರಿ ಪೂರ್ತಿ ಕಾವೇರಿ ಮರಿ ಮೊಟ್ಟೆ ಪರ್ಪಸ್ಗೆ ಮಾಡಿರ್ತೀವಿ. ಇದು ಮೊಟ್ಟೆ ಪರ್ಪಸ್ಗೆ. ನಾನು ಬರೀ ಮೊಟ್ಟೆ ಪರ್ಪಸ್ಗಲ್ಲ, ಮೀಟ್ ಪರ್ಪಸ್ಗೂ ನಾನು ಮರಿ ಕೊಡ್ತೀನಿ. ನಿಮಗೆ 1 ದಿವಸದ್ದು ಕೊಡ್ತೀನಿ, 1 ತಿಂಗಳು ಮರಿ ಕೊಡ್ತೀನಿ. ಯಾವುದು ಪ್ಯೂರ್ ನಾಟಿ ಕೊಡ್ತೀನಿ, ಮೈಸೂರು ನಾಟಿ ಕೊಡ್ತೀನಿ, ಅಸೀಲ್ ಕೊಡ್ತೀನಿ, ಸೋನಾಲಿ ಕೊಡ್ತೀನಿ. ಅದ್ರ ಜೊತೆ ಮೊಟ್ಟೆಗೆ ಅಂದರೆ ಕಾವೇರಿ ಕೊಡ್ತೀನಿ. ಇಲ್ಲಿರೋದು ಈ ಫಾರ್ಮ್ನಲ್ಲಿ ನಾನು ಕಾವೇರಿ ಕೊಡ್ತಾಯಿದ್ದೀನಿ. ಕಾವೇರಿ ಮರಿ ಇದೆ. ಇದು 27ನೇ ದಿವಸದ ಮರಿ. 27 ದಿವಸದ ಮರಿ ಮೇಡಮ್. ಸರ್, ನೀವು ತಂದಮೇಲೆ ಅದಕ್ಕೆ ಮೆಡಿಸಿನ್ಸ್ ಯಾವ ರೀತಿ ಕೊಡ್ತಾ ಇರ್ತೀವಿ? ನಾವು ಮೇಡಮ್ 1 ದಿವಸದ ಮರಿನ ನಾನು 1 ದಿವಸದ ಮರಿನ ಬ್ರೂಡಿಂಗ್ ತರ್ತೀನಿ. 1 ದಿವಸದ ಮರಿ ತಂದಮೇಲೆ ಅಲ್ಲಿ 1 ದಿವಸದ ತರುವಾಗಲೇ ನಾನು ಮೊಟ್ಟೆಗೆ ಅಂದರೆ ನೆರೆಕ್ಸ್ ಅಂತ ಅದನ್ನು ನಾನು ವ್ಯಾಕ್ಸಿನೇಷನ್ ಮಾಡಿಸಿರ್ತೀನಿ. ಸ್ಟಾರ್ಟಿಂಗ್ ವ್ಯಾಕ್ಸಿನೇಷನ್ ಅದನ್ನು ಮುಗಿಸಿದ ಮೇಲೆ ನೆಕ್ಸ್ಟ್ ಇದನ್ನು ಪೂರ್ತಿ ಏನು ಬ್ರೂಡಿಂಗ್ ಸೆಟಪ್ನ ಬ್ರೂಡಿಂಗ್ ತಂದು ಬಿಟ್ಕೋತೀವಿ. ಅಲ್ಲಿಂದ 7ನೇ ದಿವಸಕ್ಕೆ ಒಂದು ವ್ಯಾಕ್ಸಿನೇಷನ್ ಇರುತ್ತೆ. ಅಲ್ಲಿಂದ 14ನೇ ದಿವಸಕ್ಕೆ ಒಂದು ವ್ಯಾಕ್ಸಿನೇಷನ್ ಇರುತ್ತೆ. ಅಲ್ಲಿಂದ 21 ದಿವಸಕ್ಕೆ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗುತ್ತೆ. ಇಷ್ಟು ವ್ಯಾಕ್ಸಿನೇಷನ್ನು ನಾನು ಕಣ್ಣಿಗೆ ಮಾಡಿಸ್ತೀನಿ. ಅದು ಕಣ್ಣಿಗೆ ಮಾಡಬೇಕು, ಕಣ್ಣಿಗೆ ಮಾಡಿಸ್ತೀನಿ. ಇದಾದ ನಂತರ ಒಂದು 25ನೇ ದಿವಸಕ್ಕೆ ಒಂದು ಫೋಲ್ಫಾಕ್ಸ್ ಮಾಡಿಸ್ಕೊಡ್ತೀನಿ. ಫೋಲ್ಫಾಕ್ಸ್ ಅಂದರೆ ಸಿಡುಬು, ಅದನ್ನು ಮಾಡಿಸ್ಕೊಡ್ತೀನಿ. ಅಂದರೆ 8ರಿಂದ 10 ದಿವಸ ತೊಗೊಳ್ಬಂದು ಎಂಡಿ ಅಂತ ಅದು ವ್ಯಾಕ್ಸಿನೇಷನ್, ಅದನ್ನು ಮಾಡಿಸಿ ಇಷ್ಟು ವ್ಯಾಕ್ಸಿನೇಷನ್ ಮಾಡಿಸಿ 21 ದಿವಸಕ್ಕೆ 25ನೇ ದಿವಸಕ್ಕೆ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿಂದ 5 ದಿವಸ ನನ್ನ ಹತ್ರ ಮರಿ ಅಬ್ಸರ್ವೇಷನಲ್ಲಿ ಇರುತ್ತೆ. 30 ದಿವಸ ಆದಮೇಲೆ 31ನೇ ದಿವಸಕ್ಕೆ ನಾನು ರೈತರಿಗೆ ಮರಿಗಳನ್ನ ಕೊಡ್ತೀನಿ. 31 ದಿವಸಕ್ಕೆ ಮರಿಗಳನ್ನ ಕೊಡ್ತೀನಿ. ಫುಡ್ ಯಾವ ರೀತಿ ಕೊಡಬೇಕು ಸರ್? ಮೇಡಮ್, ನಾವು ಫೀಡ್ ಬಂದುಬಿಟ್ಟು ಫೀಡು ನಂದೇ ಇದೆ, SR ಫೀಡ್ ಅಂತ. ಅದು ನ್ಯಾಚುರಲ್, ಅದು ಪ್ಯೂರ್ ವೆಜ್ ಬೇಸ್ ಫೀಡು. ತುಂಬ ಚೆನ್ನಾಗಿದೆ. ಮೊಟ್ಟೆಗಾಗಲಿ ಮಾಂಸಕ್ಕಾಗಲಿ ತುಂಬ ಚೆನ್ನಾಗಿದೆ ಫೀಡು. SR ಅಂತ. ಅದು ತುಮಕೂರು ಹತ್ರ ಹಿರೇಹಳ್ಳಿ ಹತ್ರ ನಮ್ಮದು ಫ್ಯಾಕ್ಟ್ರಿ ಇದೆ, ಅಲ್ಲಿಂದ ತರಿಸ್ಕೊತೀನಿ. ತುಂಬ ಚೆನ್ನಾಗಿದೆ. ನಾವು 1 ದಿವಸದ ಮರಿಗೆ ನಾವು ಒಂದು 20ರಿಂದ 25 ಗ್ರಾಮ್ ಮೇವು ಕೊಡ್ತೀವಿ. ಅದು ಎಷ್ಟು ಒಂದು 10 ಡೇಸು 15 ಡೇಸು ಒಂದು 25ರಿಂದ 30 ಗ್ರಾಮ್ ತಿನ್ನುತ್ತೆ. ಅದು 1 ತಿಂಗಳಾದ ನಂತರ ಅದಕ್ಕೆ 60 ಗ್ರಾಮ್ ಮೇವು ಕೊಡಬೇಕು. 1 ತಿಂಗಳು ಮರಿಗೆ ನಾವು 60 ಗ್ರಾಮ್ನ ಮೇವು ಕೊಡಬೇಕು. ಆಮೇಲೆ ಒಂದು ತಿಂಗಳಾದಮೇಲೆ ನೆಕ್ಸ್ಟ್ 2ನೇ ತಿಂಗಳಿಗೆ ಅದನ್ನು 70ರಿಂದ 80 ಗ್ರಾಮ್ ಕೊಡಬೇಕು. 3ನೇ ತಿಂಗಳಿಗೆ 80ರಿಂದ 90 ಗ್ರಾಮ್ ಕೊಡಬೇಕು. 4ನೇ ತಿಂಗಳಿಗೆ
ಈ ಕಾವೇರಿ ಕೋಳಿ ಮೊಟ್ಟೆ ಕೋಳಿನ ಸಾಕೋದಾದರೆ ನಾವು ಫಸ್ಟ್ ಮೊಟ್ಟೆ ಕೋಳಿ ಬಗ್ಗೆ ಮಾತಾಡೋದಾದರೆ ಮೊಟ್ಟೆ ಕೋಳಿ ಈಗ 1 ತಿಂಗಳು ಮರಿ ನನ್ನ ಹತ್ರ ರೈತರು ತಗೊಂಡ್ರೆ ಇನ್ನು 3 ತಿಂಗಳು ರೈತರು ಸಾಕಬೇಕು. 3 ತಿಂಗಳು ನಂತರ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. ಅಂದರೆ 4ನೇ ತಿಂಗಳಿಗೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. 4-4.25 ತಿಂಗಳಿಗೆ ನಿಮ್ಗೊಂದು 20-30% ಮೊಟ್ಟೆ ಬರುತ್ತೆ. ಆಮೇಲೆ 5ನೇ ತಿಂಗಳಿಗೆ ಒಂದು 50% ಬರುತ್ತೆ. 5ನೇ ತಿಂಗಳು ಕ್ರಾಸ್ ಆದ ನಂತರ ಒಂದು 60-80% ಮೊಟ್ಟೆ ಬರುತ್ತೆ. ಎಷ್ಟು ತಿಂಗಳಿಗೆ ಕಾವೇ ಏನು ಕುತ್ಕೊಳ್ಳೋದಿಲ್ಲ ಸರ್? ಮೇಡಮ್ ಇದು ವರ್ಷಕ್ಕೆ ಈ ಕಾವೇರಿ ಕೋಳಿ ಲೈಫ್ ಟೈಮ್ ಯಾವ ಥರ ಅಂದರೆ ಒಂದು ವರ್ಷಕ್ಕೆ 200-220 ಮೊಟ್ಟೆ ಇರುತ್ತೆ. ಇದು ಕಾವಿ ಕೂರುತ್ತೆ. ಅದು ಜಸ್ಟ್ 18 ಈಗ ನಮ್ಮ ನಾಟಿ ಕೋಳಿ ಥರ 18 ದಿವಸ 20 ದಿವಸ ಕಾವಿ ಕೂರಲ್ಲ. 1 or 2 ಡೇಸ್ ಕಾವಿ ಕೂರುತ್ತೆ. ಈಗ 365 ದಿವಸದಲ್ಲಿ ಇದು ಒಂದು 100 ಡೇಸ್ ಕಾವಿ ಕೂರುತ್ತೆ. ಆದರೆ ರೆಗ್ಯುಲರ್ ಡೈಲಿ ಕೂರಲ್ಲ. ಒಂದು 2 ಡೇಸು 3 ಡೇಸ್ ಕೂತ್ಬಿಟ್ಟು ಮತ್ತೆ ಇದ್ಬಿಟ್ಟು ಮತ್ತೆ ನೆಕ್ಸ್ಟ್ ಮೊಟ್ಟೆ ಇರುತ್ತೆ. ನೆಕ್ಸ್ಟ್ ನೀವು ಪಿಳ್ಳೆ ಎಲ್ಲ ಮಾಡಲ್ಲ? ಪಿಳ್ಳೆ ಅಂದರೆ ನಾನು ಆಲ್ರೆಡಿ ಹೊರಗಡೆಯಿಂದ ತರಿಸ್ಕೊತೀನಿ. ಏನು ದೊಡ್ಡ ಯಾಚರಿ ಕಡೆಯಿಂದ ನಾನು ಒಂದು ದಿವಸದ ಮರಿ ತಂದು ಬ್ರೂಡಿಂಗ್ ಮಾಡಿ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿ ಆಮೇಲೆ ರೈತರಿಗೆ ನಾನು ಮರಿ ಕೊಡ್ತೀನಿ. ಸರ್ ತಿನ್ನೋ ಅಂತ ಅಂದರೆ ಅಲ್ಲ, ನಾವು ಇದಕ್ಕೆ ಫೀಡ್ ಕಾಸ್ಟ್ನ ಯಾವ ಥರ ಕಮ್ಮಿ ಮಾಡ್ಬೋದು ಅಂದರೆ ಬರೀ ಫೀಡ್ನಲ್ಲೇ ನಾವು ಮೇಂಟೈನ್ ಮಾಡ್ತೀವಿ ಅಂದರೆ ರೈತರಿಗೆ ತುಂಬ ಲಾಸ್ ಬರುತ್ತೆ. ನಾವು ಅಜೋಲಾ ಕೊಡ್ಬೋದು, ಫುಡ್ ವೇಸ್ಟ್ ಕೊಡ್ಬೋದು, ಮನೇಲಿ ಸಿಗೋ ಫುಡ್ ವೇಸ್ಟ್ ಕೊಡ್ಬೋದು. ಇನ್ನು ಯಾವ್ದಾದ್ರು ದೊಡ್ಡ ಮಿಲ್ಗಳನ್ನ ನೋಡಿಕೊಂಡ್ರೆ ಈ ಕಲ್ಮಂಡ್ ರಾಗಿ ಅಂತ ಸಿಗುತ್ತೆ, ಅದು ಕೊಡ್ಬೋದು. ನೆಕ್ಸ್ಟು ವೆಜಿಟೇಬಲ್ಸು ಯಾವುದೇ ಇದನ್ನು ಕೊಟ್ಟರು ನಾವು ಫಂಗಸ್ ಬಂದಿರೋದು ಕೊಡಬಾರ್ದು, ಫ್ರೆಶ್ ಕೊಡಬೇಕು. ಅಂದರೆ ತುಂಬ ಒಳ್ಳೇದಲ್ಲ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ವ್ಯಾಪಾರ ಮಾಡಿರ್ತಾರೆ, ಯಾವುದೋ ಒಂದು ಸಂತೆನಲ್ಲಿ ಅಲ್ಲಿ ಸಿಗೋಂಥ ತರಕಾರಿನ ತಂದು ಕೊಡ್ಬೋದು. ಅಷ್ಟೊಂದು ಕೊಟ್ಟರೆ ಏನಾಗುತ್ತೆ ಅಂದರೆ ಫೀಡ್ ಕಾಸ್ಟ್ ಕಮ್ಮಿ ಆಗುತ್ತೆ. ಫೀಡ್ ಕಾಸ್ಟ್ ಕಮ್ಮಿ ಆದರೆ ರೈತರಿಗೆ ತುಂಬ ಅನುಕೂಲ. ಹೆಂಗೆ ಅನುಕೂಲ ಅಂದರೆ ನಾವು ಬರೀ ಫೀಡ್ನಲ್ಲೇ ಮೇಂಟೈನ್ ಮಾಡ್ತಾ ಹೋದರೆ ಒಂದು ಮೊಟ್ಟೆನ ಬೈಬ್ಯಾಕ್ ಮಾಡ್ಕೋತೀವಿ, 10 ರೂಪೀಸಿಗೆ ಬೈಬ್ಯಾಕ್ ಮಾಡ್ಕೋತೀವಿ. ಒಂದು ಮೊಟ್ಟೆಗೆ 3 ರೂಪಾಯಿ ಖರ್ಚು ಬರುತ್ತೆ. ಯಾವುದೋ ನಾವು ಬರೀ ಇದರಲ್ಲೇ ಮಾಡ್ತೀವಿ ಅಂದರೆ ಏನು ಫೀಡ್ನಲ್ಲೇ ಮೇಂಟೈನ್ ಮಾಡ್ತೀವಿ. ಆ ಫೀಡ್ ಕಾಸ್ಟ್ನ ಏನಾದರೂ ನಾವು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಯಾವ ಥರ ನಾನು ಹೇಳ್ದಂಗೆ ಇದು ಫುಡ್ ವೇಸ್ಟು, ತರಕಾರಿ, ವೆಜಿಟೇಬಲ್ ವೇಸ್ಟು, ಮತ್ತು ಕೆಲವು ರಾಗಿ, ಇದು ಮುಸ್ಕಿನ ಜೋಳದ ನುಚ್ಚು, ಇವನ್ನೆಲ್ಲ ಕೊಟ್ಕೊಂಡು 50% ಫೀಡ್ ಕಾಸ್ಟ್ ಕಮ್ಮಿ ಮಾಡಿಕೊಂಡ್ರೆ ನಿಮಗೆ 1.5 ರೂಪಾಯಿಂದ 2 ರೂಪಾಯಿ ಫೀಡ್ ಕಾಸ್ಟ್ ಬರುತ್ತೆ. ಹಾಗೇನಾಗುತ್ತೆ ಮೊಟ್ಟೆನಲ್ಲಿ ಲಾಭ ಅಂತ. ಅಷ್ಟೇ ಕೇಳ್ತಾರೆ ಸರ್, ತಿನ್ನೋ ಪರ್ಪಸ್ಸಿಂದ. ಇಲ್ಲ ಮೇಡಮ್, ಅದು ಮೀಟ್ ಪರ್ಪಸ್ ಮಾಡೋದಾದರೆ ಈಗ ನಾನು ಪ್ಯೂರ್ ನಾಟಿ ಕೊಡ್ತೀನಿ. ಇವತ್ತು ಪ್ಯೂರ್ ನಾಟಿನಲ್ಲಿ ಈಗ ಸೊನಾಲಿ ಬಂದ್ಬಿಟ್ಟು 300-320 ರೂಪಾಯಿ, ಇಲ್ಲ 280. ಕಮ್ಮಿ ಅಂದರೂ ನಾವು ಒಂದು ಕೋಳಿ ಸಾಕಿದ್ರೆ ಅದರಲ್ಲಿ ಒಂದು 150 ರೂಪಾಯಿ ಲಾಭ ಅನ್ನಂಗಿರಬೇಕು. ಒಂದು 100 ರೂಪಾಯಿನ ಕೋಳಿ ಖರ್ಚು ಮಾಡಿದ್ರೆ ಒಂದು 150 ರೂಪಾಯಿ ಲಾಭ ಆದರೆ 1000 ಕೋಳಿ ಸಾಕಿದ್ರೆ 1,500 kg ಆಯಿತು, ನಮಗೆ ಲಾಭ ಬರುತ್ತೆ. ನಾವೆಲ್ಲ ಬರೀ ಬರೋ ದುಡ್ಡೆಲ್ಲನೂ ಬರೀ ಫೀಡ್ಗೆ ಹಾಕಿದ್ರೆ ಏನು ರೈತರಿಗೆ ಲಾಭ ಇರಲ್ಲ. ಆಮೇಲೆ ರೈತರು ಒಂದು ಎಲ್ಲಿ ಪಾಪ ಕಷ್ಟ ಅನುಭವಿಸ್ತಾವ್ರೆ ಅಂದರೆ ಮರಿನ ತಗೊಂಡ್ಬಿಡ್ತಾರೆ. ಈ ಯೂಟ್ಯೂಬ್ನಲ್ಲಿ ಈಗ ನಂತರನೇ ಸುಮಾರು ಜನ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಮಾಡಿರ್ತಾರೆ, ಪಾಪ ತಗೊಂಡ್ಬಿಟ್ರೆ ಮುಗಿತಿನ್ನ ಅವ್ರಿಗೆ ನೆಕ್ಸ್ಟ್ ಲಿಫ್ಟಿಂಗ್ಸು ಇಲ್ಲ, ಅವ್ರ ಪಾಪ ರೆಸ್ಪಾನ್ಸ್ ಇಲ್ಲ. ಯಾಕೆಂದರೆ ಕೋಳಿ ಇದೇನು ಮಿಷಿನ್ಸ್ ಅಲ್ಲ, ಇದು ಒಂದು ಪ್ರಾಣಿ, ಇದಕ್ಕೂ ಕಾಯಿಲೆಗಳು ಬರುತ್ತೆ. ಪ್ರತಿಯೊಂದಕ್ಕೂ ಸ್ಪಂದಿಸಿದ್ರೆ ಮಾತ್ರ ಕೋಳಿನಲ್ಲಿ ಸಕ್ಸಸ್ ಕಾಣ್ಬೋದು. ರೈತರು ಕೋಳಿ ಉದ್ಯಮನ ಯಾಕೆ ಲಾಸ್ ಅಂತಾರೆ ಅಂದರೆ ಈಗ ಕೋಳಿ ತಂದು ಯಾರು ಅನುಭವ ಇರಲ್ಲ, ಮರಿ ತಂದುಬಿಡ್ತಾರೆ. ಮರಿ ತಂದ ತಕ್ಷಣ ಏನಾಗುತ್ತೆ, ಅದಕ್ಕೇನೋ ಒಂದು ರೋಗ ಬರುತ್ತೆ. ಅವ್ರಿಗೆ ಫೋನ್ ಮಾಡ್ತಾರೆ, 1 ದಿವಸ ಹೇಳ್ತಾರೆ, 2 ದಿವಸ, 3ನೇ ದಿವಸಕ್ಕೆ ಅವ್ರು ಫೋನ್ ಎತ್ತಲ್ಲ. ನನ್ನ ಹತ್ರ ಆ ಥರ ಅಲ್ಲ ಮೇಡಮ್. ನನ್ನ ಹತ್ರ ಏನಾದರೂ ಮರಿ ಪರ್ಚೇಸ್ ಮಾಡಿದ್ರೆ ನನ್ನ ಹತ್ರ ಡಾಕ್ಟ್ರು ಸ್ಪೆಷಲಿಸ್ಟ್ ಇದೆ, ಫೀಡು ನಾನೇ ಕೊಡ್ತೀನಿ, ಡಾಕ್ಟ್ರನ್ನ ಕಳಿಸ್ಕೊಡ್ತೀನಿ. ಆಮೇಲೆ ಪ್ರತಿಯೊಂದು ಯಾವುದೇ ಕಾಯಿಲೆ ಬರಲಿ ಏನೇ ಇರಲಿ ಪ್ರತಿಯೊಂದಕ್ಕೂ ಗೈಡ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಅದು ಫೀಡ್ ಕಾಸ್ಟ್ನ ಯಾವ ಥರ ಕಮ್ಮಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಮತ್ತು ಕೋಳಿಗಳನ್ನ ಯಾವ ಥರ ಸಾಕೋದಂತ ಹೇಳ್ಕೊಡ್ತೀನಿ. ಮತ್ತು ನೆಕ್ಸ್ಟ್ ಬೈಬ್ಯಾಕು ಕೋಳಿನ ಲಿಫ್ಟಿಂಗ್ಸ್ ನಾನೇ ಮಾಡ್ಕೊಡ್ತೀನಿ. ಅವತ್ತು ಏನು ಮಾರ್ಕೆಟ್ ಪ್ರೈಸ್ ಇರುತ್ತೆ ಅಷ್ಟೇ ರೈಟ್ ಕೊಟ್ಟು ನಾನೇ 100% ರೈತರ ಕಡೆಯಿಂದ ನಾನೇ ತೊಗೋತೀನಿ. ಸರ್ ಹೊರಗಡೆ ಎಲ್ಲ ಬಿಡೋದಿಲ್ವಾ ನೀವು? ಮೇಡಮ್ ಇಲ್ಲ, ಹೊರಗಡೆನ ನಾನೀಗ 1 ತಿಂಗಳು ಮರಿ ಆಗಿರೋದ್ರಿಂದ ನಾನು ಬಿಡ್ತಾ ಇಲ್ಲ. ಈಗ ರೈತರಿಗೆ ಹೇಳೋದೇ, ರೈತರು ಏನಾದರೂ ಚಿಕ್ಕದಾಗಿ ಏನೋ ಸಾಕ್ಕೊಡ್ತೀನಿ ಅಂದರೆ ನನಗೆ ಬೇಕಾದ್ರೆ ಕಾಲ್ ಮಾಡಿ, ನಾನು ಫೋನ್ ಮಾಡಿ, ನಾನು ಅವ್ರಿಗೆ ಹೇಳ್ಕೊಡ್ತೀನಿ ಯಾವ ಥರ ಶೆಡ್ನ ಯಾವ ಥರ ಮಾಡಬೇಕು, ಕೋಳಿನ ಹೊರಗಡೆ ಪೆಡಾಕ್ನಲ್ಲಿ ಯಾವ ಥರ ಸಾಕಬೇಕು. ಯಾಕೆ ಕೋಳಿನ ಹೊರಗಡೆ ಬಿಡಬೇಕು ಅಂದರೆ ರೋಗಗಳು ಕಮ್ಮಿ ಆಗುತ್ತೆ. ಈಗ ಒಂದು 10 ಗುಂಟೆ ಜಾಗದಲ್ಲಿ 1000 ಕೋಳಿನ ಮಾಡ್ತಾರೆ, ಅದರಲ್ಲಿ ಶೆಡ್ ಯಾವ ಥರ ಮಾಡಬೇಕು. ಎಷ್ಟು ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಮ್ಮಿ ಮಾಡ್ತೀವಿ ನಾಟಿ ಕೋಳಿನಲ್ಲಿ, ಆಗ ನಮಗೆ ಆದಾಯ ಅಂತ ಬರುತ್ತೆ. ಇಲ್ಲ ನಾವು ತುಂಬ ಅದ್ದೂರಿ ಶೆಡ್ ಮಾಡಿ ಅದ್ದೂರಿ ಏನೋ ಕೋಳಿ ಸಾಕಿ ಅದೇನಾಗುತ್ತೆ ಲಾಸ್ಟಿಗೆ ಲಾಸ್ ಅನಿಸುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ನ ನಾವು ಎಷ್ಟು ಕಮ್ಮಿ ಮಾಡ್ತೀವಿ ಅಷ್ಟು ನಾಟಿ ಕೋಳಿನಲ್ಲಿ ಲಾಭ ಇದೆ ಮೇಡಮ್. ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಯಾವ ಥರ ಕಮ್ಮಿ ಮಾಡ್ಬೋದು ಅಂತ ಖಂಡಿತ ನಾನು ಹೇಳ್ಕೊಡ್ತೀನಿ. ಪ್ರತಿ ವಾರ ನಮ್ಮ ಫಾರ್ಮ್ನಲ್ಲಿ ರೈತರಿಗೆ ಫ್ರೀ ಟ್ರೈನಿಂಗ್ ಇರುತ್ತೆ. ಯಾವುದೇ ನಾನು ಅಮೌಂಟ್ ತಾಳಲ್ಲ ಟ್ರೈನಿಂಗ್. ಅವ್ರು ಮರಿ ತೊಗೊಳ್ಳಿ, ನನ್ನ ಹತ್ರ ತಗೊಳ್ಳೋದಲ್ಲೇ ಇರಲಿ, ಬಟ್ ಕಡಪಕ್ಷ ತಿಳ್ಕೊಂಡು ಹೋಗಲಿ. ಅವನು 10 ಕೋಳಿ ಸಾಕಲಿ 100 ಕೋಳಿ ಸಾಕಲಿ ಅವರಿಗೆ ಟ್ರೈನಿಂಗ್ ಇರುತ್ತೆ, ಫ್ರೀ ಟ್ರೈನಿಂಗ್ ಇರುತ್ತೆ. ನಾನು ಅಡ್ರೆಸ್ನ ಕೊಡ್ತೀನಿ. ಯಾವ ಫಾರ್ಮ್ ನಂದು 3-4 ಫಾರ್ಮ್ಸ್ ಇದೆ. ಅವ್ರು ನನಗೆ ಕಾಲ್ ಮಾಡಿದ್ರೆ ನಾನು ಯಾವ ಫಾರ್ಮ್ನಲ್ಲಿ ಟ್ರೈನಿಂಗ್ ಇರುತ್ತೆ ಅಂತ ಹೇಳ್ತೀನಿ. ನಿಯರ್ ಬೈ ಅವ್ರಿಗೆ ಯಾವುದಿರುತ್ತೆ ಆ ಫಾರ್ಮ್ನ ಬಂದು ವಿಸಿಟ್ ಮಾಡಲಿ. ಮರಿಗಳನ್ನ ಯಾವ ಥರ ಸಾಕಣೆ ಮಾಡಬೇಕು, ಅವಕ್ಕೆ ಯಾವ ಥರ ಮೇವು ಕೊಡಬೇಕು, ಯಾವ ಥರ ನೀರು ಕೊಡಬೇಕು, ಅವಕ್ಕೆ ಕಾಯಿಲೆಗಳು ಬಂದರೆ ನಾನು ಯಾವ ಥರ ಮೆಡಿಸಿನ್ಸ್ನ ಕೊಡಬೇಕು, ಅದನ್ನೆಲ್ಲ ಪ್ರತಿಯೊಂದನ್ನು ನಾನು ಅವ್ರಿಗೆ ರೈತರಿಗೆ ಗೈಡ್ ಮಾಡ್ತೀನಿ. ಪ್ರತಿ ವಾರದಲ್ಲಿ 1 ದಿನ ಟ್ರೈನಿಂಗ್ ಇರುತ್ತೆ, ಫ್ರೀ ಆಫ್ ಕಾಸ್ಟಲ್ಲಿರುತ್ತೆ.
ಅವ್ರು ನನ್ನ ಹತ್ರನೇ ಮರಿ ತಗೋಬೇಕು ಅಂತ ಏನಿಲ್ಲ, ಅವ್ರು ಬೇಕಾದ್ರೆ ಎಲ್ಲಾದ್ರೂ ತಗೊಳ್ಳಿ ಅಂದ್ರೆ ತಿಳ್ಕೊಳ್ಳಿ ರೈತರು. ಎಷ್ಟೋ ಜನ ರೈತರು ಪಾಪ ಯಾಕೆ ಲಾಸ್ ಆಗ್ತಾವ್ರೆ ಅಂದ್ರೆ ಸರಿಯಾದ ಮಾಹಿತಿ ಇಲ್ಲ. ಕೋಳಿ ಸಾಕಾಣಿಕೆ ಲಾಸ್ ಅಂತಾರೆ. ಯಾಕೆ ಲಾಸ್ ಅಂದ್ರೆ ಅದ್ದೂರಿ ಶೆಡ್ ಮಾಡಿರ್ತಾರೆ, ಏನೋ ಫೀಡ್ನ ಇದು ಮಾಡಿರ್ತಾರೆ, ಲಾಸ್ಟಿಗೆ ಲಿಫ್ಟ್ ಮಾಡಿರಲ್ಲ, ಯಾರೋ ಮರಿ ಕೊಟ್ಟಿರ್ತಾನೆ, ಅವ್ನು ಮರಿ ಕೊಟ್ಟಿರೋನು ಮತ್ತೆ ಪಾಪ ಅವ್ನು ಹೇಳಿರ್ತಾನೆ ಮರಿ ಕೊಡುವಾಗ ಸರ್ ನಾನೇ ತಗೋತೀನಿ ಅಂತ, ನೆಕ್ಸ್ಟ್ ಅವ್ರಿಗೆ ರೆಸ್ಪಾನ್ಸೇ ಮಾಡಲ್ಲ. ಹಾಗೇನು ಮಾಡ್ತಾರೆ ಪಾಪ ಅವ್ರಿಗೆ ಏನೋ ಲಿಫ್ಟಿಂಗ್ ಸಮಸ್ಯೆ ಆಗಿರುತ್ತೆ, ಈ ಥರ ಸಮಸ್ಯೆ ಆಗಿ ಕೋಳಿನಲ್ಲಿ ಲಾಸ್ ಕಾಣ್ತಾರೆ. ಇವೆಲ್ಲ ಉತ್ತಮವಾಗಿ ಬರಬೇಕು ಅಂದರೆ ಯಾರೋ ಒಳ್ಳೆಯವರು ಅಂಥವ್ರ ಕಡೆ ಮರಿ ತಗೊಳ್ಳಿ, ಪರವಾಗಿಲ್ಲ. ಅದರಲ್ಲಿ ನಾನು ಈಗ ಏನು ಮರಿ ಕೊಟ್ಟ ತಕ್ಷಣ ನಾನು ಸುಮ್ಮನೆ ಇರೋದಿಲ್ಲ, ಮರಿ ಕೊಟ್ಮೇಲೆ ಅದನ್ನ ನಾನು ಫಾಲೋಅಪ್ ಮಾಡ್ತೀನಿ. ಡಾಕ್ಟರ್ದು ಇರ್ಬೋದು, ಅವಕ್ಕೆ ರೋಗ ಇರ್ಬೋದು, ಫೀಡ್ ಇರ್ಬೋದು, ಖಂಡಿತ. ಈಗ ನಾನು ಹೇಳ್ತೇನೆ ನಿಮಗೆ ಮುಂಚೆನೆ, ಕೋಳಿ ಇದು ಒಂದು ಪ್ರಾಣಿ, ಕಾಯಿಲೆ ಬಂದೇ ಬರುತ್ತೆ. ಈಗ ಕಾಯಿಲೆ ಬರಬಾರ್ದಂತಲೇ ನಾನು ಏನು ಮಾಡ್ತೀನಿ, 7 ದಿವಸಕ್ಕೆ 14 ದಿವಸಕ್ಕೆ 21 ದಿವಸಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟಿರ್ತೀನಿ. ಅದಾದ ನಂತರ ND ಮಾಡಿಸಿರ್ತೀನಿ, ಅದಾದ ನಂತರ ಫೋಲ್ಪಾಕ್ಸ್ ಮಾಡಿಸಿರ್ತೀನಿ. ಇದಲ್ಲದೆ ಏನಾದರೂ ಕಾಯಿಲೆ ಬಂದರೆ ತಕ್ಷಣ ನನಗೇನಾದ್ರು ತಿಳಿಸಿದ್ರೆ ಅದಕ್ಕೆ ಏನು ಮೆಡಿಸಿನ್ಸ್ ಅಂತ ನಾನು ಕಳಿಸ್ಕೊಡ್ತೀನಿ. ಮೆಡಿಸಿನ್ ಸಪ್ಲೈ ಇರುತ್ತೆ, ಫೀಡ್ ಸಪ್ಲೈ ಇರುತ್ತೆ, ಡಾಕ್ಟ್ರು ನಮಗೆ ವಿಸಿಟ್ ಇರುತ್ತೆ ನಮ್ಮ ಕಡೆಯಿಂದ ಮರಿ ತಗೊಂಡವ್ರಿಗೆ. ಇಷ್ಟು ನನ್ನ ಕಡೆಯಿಂದ ಕೊಟ್ಟಿರ್ತೀನಿ. ಸರ್ ಈಗ ಯಾರಾದ್ರೂ ನ್ಯಾಚುರಲ್ ಆಗಿ ಒಂದು 10 ಪಿಳ್ಳೆ 20 ಪಿಳ್ಳೆ ತೊಗೊಂಡು ಹೋಗಿ ಸಾಕ್ತೀವಿ ಹೊರಗಡೆ, ಮೇಡಮ್ 10 ಪಿಳ್ಳೆ 20 ಪಿಳ್ಳೆ 50 ಪಿಳ್ಳೆ ಆದರೆ ಅವ್ರ ಫಾರ್ಮಿಗೆ ಬಂದು ಖಂಡಿತ ಅವ್ರಿಗೆ ನಾನು ಕೊಡ್ತೀನಿ, ಅದಕ್ಕೂ ಗೈಡ್ ಮಾಡ್ತೀನಿ ಯಾವ ಥರ ಸಾಕಬೇಕು ಅಂತ. ಈ 100, 200, 300, 500, 1000, 5000 ಈ ಥರ ಕೊಂಡ್ರೆ ನನ್ನ ಕಡೆಯಿಂದ ಫ್ರೀ ಡೆಲಿವರಿ ಇರುತ್ತೆ. 500 ಮರಿ ಮೇಲೆ ಇದ್ದರೆ ನಾನೇ ಡೆಲಿವರಿ ಮಾಡ್ಕೊಡ್ತೀನಿ, ಅದರೊಳಗಿದ್ದರೆ ಅವರ ಫಾರ್ಮ್ ಬಂದರೆ ಅವ್ರಿಗೆ ಮರಿ ಕೊಡ್ತೀನಿ. ಇವತ್ತು ನೋಡಿ ನನಗೆ ಇಲ್ಲಿ 10,000 ಮರಿ ಇದೆ. ಈ 10,000 ಮರಿನೂ 27 ದಿವಸ ಆಗಿದೆ. ಇಷ್ಟು ಮರಿನೂ ಆಲ್ರೆಡಿ ರೈತರಿಗೆ ಬುಕ್ ಆಗಿದೆ. ಈ ಮರಿನಲ್ಲಿ ಕೊಡೋಕ್ಕಾಗಲ್ಲ. ಈಗ ಯಾರೋ ಒಂದು 10 ಮರಿ ಬೇಕಾದ್ರೆ ಈ ಒಂದು ಅಡ್ಜಸ್ಟ್ ಮಾಡ್ಕೊಡ್ತೀನಿ. 500 ಮರಿಯಿಂದ ಕೊಡಲ್ಲ, ಅವ್ರ ಹತ್ರ ಬುಕ್ ಮಾಡ್ಕೊತೀನಿ. ನೆಕ್ಸ್ಟ್ ಅವ್ರಿಗೊಂದು ಡೇಟ್ ಇರುತ್ತೆ. ಇವತ್ತು ನೋಡಿರಿ, ಇವತ್ತೊಂದು 5,000 ಮರಿ ಬರ್ತಾ ಇದೆ, ಇದು ಆಲ್ರೆಡಿ ಬುಕ್ ಆಗಿದೆ, ಇವತ್ತು ಬಿಡ್ತಾ ಇದ್ದೀನಿ. ಇದನ್ನು 1 ತಿಂಗಳು ನಾನು ಬ್ರೂಡಿಂಗ್ ಮಾಡಿ ಮತ್ತೆ ರೈತರಿಗೆ ನಾನು ಕೊಡ್ತೀನಿ. ಸರ್ ಈಗ ಪ್ರೆಸೆಂಟ್ ಫೀಲ್ಡ್ ಯಾವ ರೀತಿ ಕೊಡ್ತಾ ಇದ್ದೀರಾ ಸರ್ ನೀವು? ಮೇಡಮ್ ಈಗ ನಾನು SR ಫೀಡ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರತಿ ಮರಿಗೆ 60 ಗ್ರಾಮ್ ಥರ. ಹಾಂ,